ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಅಂದು ರುದ್ರಾಶ್ರಮದ ಮುಂದೆ ಬೆಳಗಿನ ಸಮಯ 9 ಗಂಟೆಗೆ ಸುಮಾರಿಗೆ ಬಿಳಿ ಬಣ್ಣದ ಮರ್ಸಿಡಿಸ್ ಕಾರ್ ಒಂದು ಬಂದು ನಿಂತಿತ್ತು. ಸರಿಸುಮಾರು 65 ಪ್ರಾಯದ ಮಹಿಳೆ ಕಾರಿನಿಂದ ಇಳಿದರು. ಅಲ್ಲೇ ಗಾರ್ಡನಿನಲ್ಲಿ ಗಿಡಗಳಿಗೆ ನೀರುಣಿಸುತ್ತಿದ್ದಳು. ಪೂರ್ಣ ರುದ್ರಾಶ್ರಮಕ್ಕೆ ಬಂದ ಆ ಮಹಿಳೆಯನ್ನು ನೋಡಿ ಮತ್ತೊಂದು ಹಿರಿಯ ಜೀವ ತನ್ನ ಮನೆ, ತನ್ನವರು ಎಲ್ಲವನ್ನೂ ಬಿಟ್ಟು ಈ ಸೂರಿನಡಿ ಇರಲು ಬಂದಿದೆ. ಜೀವನದ ಇಳಿಸಂಜೆಯ ಸಮಯದಲ್ಲಿ ಮಕ್ಕಳ ಮೊಮ್ಮಕ್ಕಳ ಪ್ರೀತಿ ಕಾಳಜಿಯಲ್ಲಿ ಬೆಚ್ಚಗೆ ಇರಬೇಕಿದ್ದ ಬದಲು ಇಲ್ಲಿ ಒಂಟಿ ಬದುಕು ಸವೆಸಬೇಕಾದ ಪಾಡು. ಮುಖ ಸರಿಯಾಗಿ ಕಾಣಿಸುತ್ತಿಲ್ಲವಾದರೂ ಬಹಳ ಶ್ರೀಮಂತರಾಗಿರಬೇಕು ಎನಿಸುತ್ತಿದೆ. ಇಲ್ಲಿಗೆ ಬರುವವರೆಲ್ಲರೂ ಶ್ರೀಮಂತರೇ ತಾನೆ. 5 ಸ್ಟಾರ್ ಲೆವೆಲ್ಲಿನ ಓಲ್ಡ್ ಏಜ್ ಹೋಮ್ ಇದು. ಹಣದಲ್ಲಿ ಸಿರಿತನವಿದ್ದು ಹೃದಯದಲ್ಲಿ ಬಡತನವಿರುವಂತಹ ಮಕ್ಕಳು ತಮ್ಮ ತಂದೆ ತಾಯಿಯರನ್ನು ಬಿಟ್ಟು ಹೋಗುವ ನಂದನವನ ರುದ್ರಾಶ್ರಮ ಆ ಊರಿನಲ್ಲಿದ್ದ ಅತ್ಯಂತ ಶ್ರೀಮಂತ ವೃದ್ಧಾಶ್ರಮಗಳಲ್ಲಿ ಒಂದು. ಪ್ರತಿಯೊಬ್ಬರಿಗೂ ಪ್ರತ್ಯೇಕ ಕೊಠಡಿ, ಅದು ಫುಲ್ಲಿ ಫರ್ನಿಷಡ್. ಅತ್ಯುತ್ತಮವಾದ ಆಹಾರ, ಬೇಸರ ಕಳೆಯಲೆಂದೇ ಅನೇಕ ಚಟುವಟಿಕೆಗಳು, ಪ್ರತಿಯೊಬ್ಬರಿಗೂ ಪರ್ಸನಲ್ ಕೇರ್ ಟೇಕರ್ಸ್, ಹೀಗೆ ಎಲ್ಲ ಸವಲತ್ತುಗಳು ಇದ್ದ ಲಕ್ಸುರಿಯಸ್ ಓಲ್ಡ್ ಏಜ್ ಹೋಮ್. ಪೂರ್ಣ, ಅವಳ ಹೆಸರು ಪೂರ್ಣಿಮಾ. ಎಲ್ಲರೂ ಇಲ್ಲಿ ಅವಳನ್ನು ಪೂರ್ಣ ಅಂತಾನೇ ಕರೆಯೋದು. ಪೂರ್ಣ ಸುಮಾರು ವರ್ಷಗಳಿಂದ ಅಲ್ಲಿ ಕೆಲಸ ಮಾಡುತ್ತಿದ್ದಳು. ಡಯಟೀಷಿಯನ್ ಕೋರ್ಸ್ ಕೂಡ ಮಾಡಿಕೊಂಡಿದ್ದ ಕಾರಣ ಅವಳು ಮಾಡುವ ಅಡಿಗೆ ರುಚಿಯೊಂದಿಗೆ ಆರೋಗ್ಯದಾಯಕವೂ ಆಗಿರುತ್ತಿತ್ತು. ಪ್ರತಿಯೊಬ್ಬರ ಬ್ಲಡ್ ಪ್ರೆಷರ್, ಶುಗರ್ ಲೆವೆಲ್, ಕೊಲೆಸ್ಟ್ರಾಲ್ ಎಲ್ಲವನ್ನೂ ಗಮನದಲ್ಲಿರಿಸಿಕೊಂಡು ಅದಕ್ಕೆ ಸರಿಯಾಗಿ ಅವರವರಿಗೆ ಊಟೋಪಚಾರ ಮಾಡುವುದು ಪೂರ್ಣಳ ಜವಾಬ್ದಾರಿಯಾಗಿತ್ತು. ಅವಳು ಅದನ್ನು ಅಷ್ಟೇ ಅಚ್ಚುಕಟ್ಟಾಗಿ ಮಾಡುತ್ತಿದ್ದಳು. ಪಕ್ಕದಲ್ಲೇ ಪೂರ್ಣಳ ಮನೆಯಿತ್ತು. ಹಾಗಾಗಿ ಬಿಡುವಿದ್ದಾಗಲೆಲ್ಲ ಅಲ್ಲಿರುವ ವೃದ್ಧರೊಡನೆ ಹಾರಾಡುತ್ತಿದ್ದಳು. ಅವರ ಬೇಸರ ಕಳೆಯಲೆಂದು ಬಹಳಷ್ಟು ಚಟುವಟಿಕೆಗಳಲ್ಲಿ ಅವರನ್ನು ತೊಡಗಿಕೊಳ್ಳುವಂತೆ ಮಾಡುತ್ತಿದ್ದಳು. ಅವರೆಲ್ಲರ ಒಂಟಿತನಕ್ಕೆ ಜೊತೆಯಾಗುತ್ತಿದ್ದಳು. ಕಣ್ಮರೆಸುವ ಕೈಯಾಗುತ್ತಿದ್ದಳು. ಸ್ನೇಹಿತೆಯಂತೆ, ಮಗಳಂತೆ, ತಾಯಿಯಂತೆ ಎಲ್ಲರ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಳುತ್ತಿದ್ದಳು. ಒಟ್ಟಿನಲ್ಲಿ ಅಲ್ಲಿರುವವರೆಲ್ಲ ಅಚ್ಚುಮೆಚ್ಚಾಗಿದ್ದಳು ಪೂರ್ಣ. ಇವತ್ತು ಯಾರೋ ಹೊಸ ಅಡ್ಮಿಷನ್ ಆದ ಹಾಗೆ ಇದೆ ನಮ್ಮ ಗುಡಿಗೆ ಎಂದು ಅಲ್ಲೇ ಕೆಲಸ ಮಾಡುತ್ತಿದ್ದ ಪೂರ್ಣ ಸ್ನೇಹಿತೆಯೂ ಆಗಿದ್ದ ಮಾನಸಿಯನ್ನು ಕೇಳಿದಳು ಪೂರ್ಣ. ಹೌದು, ಆಕಾಶ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಕೇಳಿದ್ಯಾ ಅಲ್ವಾ? ಅದರ ಒಡತಿ ವಜ್ರೇಶ್ವರಿ ದೇವಿಯವರು. ಎಂತಹ ವಿಪರ್ಯಾಸ ಎಂದರೆ ಅವರನ್ನು ಇಲ್ಲಿ ಬಿಡಲು ಮನೆಯವರೊಬ್ಬರೂ ಬರಲಿಲ್ಲ. ಡ್ರೈವರ್ ಜೊತೆಗೆ ಕಳುಹಿಸಿ ಕೊಟ್ಟಿದ್ದಾರೆ. ಅವನೇ ಬಂದು ಅಡ್ಮಿಷನ್ ಮಾಡಿಸಿ ಹೋಗಿದ್ದು ಎಂದಳು ಮಾನಸಿ. ವಜ್ರೇಶ್ವರಿ ದೇವಿ ಆಕಾಶ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಒಡತಿ. ಈ ಹೆಸರು ಕೇಳಿದೊಡನೆ ಒಮ್ಮೆ ತಲೆ ದಿಮ್ ಎಂದಿತ್ತು. ಪೂರ್ಣ ಏನೂ ಮಾತನಾಡದೆ ಸುಮ್ಮನಾದಳು. ಹಾಗೆ ದಿಗಂತವನ್ನು ದಿಟ್ಟಿಸುತ್ತಾ ನಿಂತುಬಿಟ್ಟಳು. ಮನಸ್ಸು ಮಾತ್ರ ನೆನಪಿನ ಪುಟಗಳನ್ನು ತಿರುವಿ ಹಾಕಲಾರಂಭಿಸಿಯಾಗಿತ್ತು. ಸುಮ್ಮನಾದಳು. ಹಾಗೆ ದಿಗಂತವನ್ನು ದಿಟ್ಟಿಸುತ್ತಾ ನಿಂತುಬಿಟ್ಟಳು. ಮನಸ್ಸು ಮಾತ್ರ ನೆನಪಿನ ಪುಟಗಳನ್ನು ತಿರುವಿ ಹಾಕಲಾರಂಭಿಸಿಯಾಗಿತ್ತು. ಮನೆಯಲ್ಲಿ ನಮ್ಮಿಬ್ಬರ ಪ್ರೀತಿಯನ್ನು ಯಾರೂ ಒಪ್ಪುತ್ತಿಲ್ಲ. ಪೂರ್ಣ, ನಮ್ಮಿಬ್ಬರ ಮದುವೆಗೆ ಯಾರೊಬ್ಬರ ಸಮ್ಮತಿಯೂ ಇಲ್ಲ ಎಂದು ವಿಷಯದ ಬಗ್ಗೆಯೇ ಕೈಚೆಲ್ಲುವ ರೀತಿ ಮಾತನಾಡಿದ್ದ ಆಕಾಶ್. ಒಪ್ಪಿಸೋ ಪ್ರಯತ್ನ ಮಾಡು ಆಕಾಶ್. ನೀನೇ ಹೀಗೆ ಹೇಳಿದರೆ ನನ್ನ ಗತಿ ಏನು ಹೇಳು? ಆತಂಕದಿಂದಲೇ ನುಡಿದಿದ್ದಳು ಪೂರ್ಣ. ಯಾರು ಒಪ್ಪಿದರೂ ಅಮ್ಮ ಅಂತೂ ಖಂಡಿತ ಒಪ್ಪುವುದಿಲ್ಲ. ನಮ್ಮ ಪ್ರೀತಿಯ ವಿಷಯ ತಿಳಿದು ಅಮ್ಮ ಕೆಂಡಾಮಂಡಲವಾಗಿದ್ದಾಳೆ. ಮನೆಯಲ್ಲಿ ಅಮ್ಮನ ನಿರ್ಧಾರವೇ ಕೊನೆ. ಅವಳ ವಿರುದ್ಧ ಹೋಗುವ ಧೈರ್ಯ ಯಾರಿಗೂ ಇಲ್ಲ, ನನಗೂ ಇಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸು ಪೂರ್ಣ. ಅಮ್ಮ ನಿನ್ನನ್ನು ಒಪ್ಪಿಕೊಳ್ಳಲಾರಳು. ನಮ್ಮ ಪ್ರೀತಿಗೆ ಯಾವ ಭವಿಷ್ಯವನ್ನೂ ನಾನು ಕೊಡಲಾರೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗಿದ್ದ ಆಕಾಶ್. ಇದನ್ನೆಲ್ಲ ಕೇಳಿದ ಪೂರ್ಣ ಬೆದರುಗೊಂಬೆಯಂತೆ ಅಲ್ಲೇ ನಿಂತುಬಿಟ್ಟಳು. ನಮ್ಮ 4 ವರ್ಷದ ಪ್ರೀತಿಗೆ ಆಕಾಶ್ ಹೀಗೆ ವಿದಾಯ ಹೇಳಿ ಹೋಗುವನು ಎಂದು ಪಾಪ ಪೂರ್ಣ ಕನಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ. ಆಕಾಶ್ ಅತ್ಯಂತ ಶ್ರೀಮಂತರ ಮನೆಯ ಹುಡುಗ. ಆಕಾಶ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ಏಕೈಕ ವಾರಸುದಾರ. ತಿಳಿದಿತ್ತು ಪೂರ್ಣಗೆ. ನಮ್ಮಿಬ್ಬರ ಮಧ್ಯೆ ಭೂಮಿ ಆಕಾಶದಷ್ಟು ಅಂತರವಿರುವುದೆಂದು.
ಆದರೂ ತಮ್ಮನ್ನು ಬೆಸೆದಿರುವ ಪ್ರೀತಿ ಎನ್ನುವ ಕೊಂಡಿಯ ಮೇಲೆ ಅಪಾರವಾದ ನಂಬಿಕೆ ಇಟ್ಟುಕೊಂಡಿದ್ದಳು. ಆದರೆ ಅವಳ ನಂಬಿಕೆ ಸುಳ್ಳಾಗಿತ್ತು. ಪ್ರೀತಿಯ ಸಾಮೀಪ್ಯಕ್ಕಿಂತ ಅಂತಸ್ತಿನ ಅಂತರವೇ ದೊಡ್ಡದಾಗಿತ್ತು. ಅದೇ ದಿನ ಸಂಜೆ ದೊಡ್ಡ ಕಾರ್ ಒಂದು ಪೂರ್ಣಳ ಮನೆಯ ಮುಂದೆ ಬಂದು ನಿಂತಿತ್ತು. ಶ್ರೀಮಂತ ಮಹಿಳೆ ಒಬ್ಬಳು ಕಾರಿನಿಂದ ಇಳಿದು ಮನೆ ಬಾಗಿಲು ಬಡಿದರು. ಬಾಗಿಲು ತೆರೆದ ಪೂರ್ಣ ಒಮ್ಮೆ ಅವಾಕ್ಕಾಗಿ ನಿಂತಳು. ಅವರ ಪರಿಚಯ ಕೇಳುವ ಅಗತ್ಯವಿರಲಿಲ್ಲ. ಪೂರ್ಣಗೆ ತಿಳಿದಿತ್ತು, ಅವರೇ ವಜ್ರೇಶ್ವರಿ ದೇವಿ ಅಂತ. ಆಕಾಶ್ ತಾಯಿ ಎಂದು ವಜ್ರೇಶ್ವರಿ ದೇವಿ ಅಡಿಯಿಂದ ಮುಡಿಯವರೆಗೆ ನೋಡಿದರು. ಅವರ ನೋಟದಲ್ಲೇ ತಿರಸ್ಕಾರ ಎಂದು ಕಾಣಿಸುತ್ತಿತ್ತು ಪೂರ್ಣಗೆ. ಗರ್ವದಿಂದ, ನೀನೇನಾ ನನ್ನ ಮಗ ಪ್ರೀತಿಸುತ್ತಿರುವ ಹುಡುಗಿ? ಪೂರ್ಣಿಮಾ, ನೋಡು ಹುಡುಗಿ, ಮಕ್ಕಳು ತಪ್ಪು ಮಾಡುವುದು ಸಹಜ. ನನ್ನ ಮಗನು ಮಾಡಿರುವುದು ಅದನ್ನೇ. ನಿನ್ನ ಸೌಂದರ್ಯಕ್ಕೆ ಮನಸೋತೋ ಇಲ್ಲ ಇನ್ಯಾವುದೋ ಕಾರಣಕ್ಕೋ ನಿನ್ನ ಪ್ರೇಮದ ಜಾಲದಲ್ಲಿ ಬಿದ್ದಿದ್ದಾನೆ. ಆಕಾಶ್, ಅಂದರೆ ಮಕ್ಕಳ ತಪ್ಪನ್ನು ತಿದ್ದಬೇಕಾಗಿರುವುದು ಹಿರಿಯರ ಕರ್ತವ್ಯ. ನನ್ನ ಮಟ್ಟಿಗೆ ನಮ್ಮಿಬ್ಬರ ಮಧ್ಯೆ ಇರುವುದು ಪ್ರೀತಿಯಲ್ಲ, ಅದು ನನ್ನ ಮಗ ಮಾಡಿರುವ ಅತ್ಯಂತ ದೊಡ್ಡ ತಪ್ಪು. ನನ್ನ ಮಗನ ಹೆಂಡತಿಯಾಗಲಿ ಇಲ್ಲ ನಮ್ಮ ಮನೆಯ ಸೊಸೆಯಾಗಲಿ ನಿನಗೆ ಯಾವ ಅರ್ಹತೆಯೂ ಇಲ್ಲ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು, ಯೋಗ್ಯತೆ ಇದ್ದಷ್ಟೇ ಕನಸು ಕಾಣಬೇಕು. ನಮ್ಮ ಮನೆತನಕ್ಕೆ ಸರಿಹೊಂದುವ ಬೇರೆ ಹುಡುಗಿಯ ಜೊತೆ ಮದುವೆ ಗೊತ್ತು ಮಾಡಿದ್ದೇವೆ. ಅವನು ಒಪ್ಪಿದ್ದಾನೆ. ನೀನು ಅವನಿಂದ ಶಾಶ್ವತವಾಗಿ ದೂರವಾಗಬೇಕು. ಮತ್ತೆ ಅವನ ಜೀವನದಲ್ಲಿ ಪ್ರವೇಶಿಸುವ ಪ್ರಯತ್ನವನ್ನು ಮಾಡಬಾರದು ಎಂದು ಆಜ್ಞಾಕಾರಿಯಾಗಿ ಮಾತನಾಡಿ ಅಲ್ಲಿಂದ ಹೊರಟು ಹೋಗಿದ್ದರು ವಜ್ರೇಶ್ವರಿ ದೇವಿ. ಪೂರ್ಣ ಮನಸ್ಸಲ್ಲಿ ಕೋಲಾಹಲವೇ ಎದ್ದಿತು. ಸಿಟ್ಟು, ದುಃಖ, ಹತಾಶೆ ಎಲ್ಲ ಭಾವವೂ ಅವಳಲ್ಲಿ ಮೂಡಿತು. ಆಕಾಶ್ನ ಕತ್ತಿನ ಪಟ್ಟಿ ಹಿಡಿದು ಕೇಳಬೇಕೆನಿಸಿತು. 4 ವರ್ಷ ಪ್ರೀತಿಸುವಾಗ ತಿಳಿದಿರಲಿಲ್ಲವೇ ನಾನು ಬಡ ಹುಡುಗಿ ಎಂದು? ನನ್ನಲ್ಲಿ ನೂರಾರು ಕನಸುಗಳನ್ನು ಬಿತ್ತುವಾಗ ಗೊತ್ತಿರಲಿಲ್ಲವೇ ನಾನು ಅನಾಥೆ ಎಂದು? ಎಂದಿಗೂ ನಿನ್ನ ಕೈ ಬಿಡಲಾರೆ ಎಂದು 1000 ಸಲ ಹೇಳುತ್ತಿದ್ದಾಗ ಅನ್ನಿಸಲಿಲ್ಲವೇ ನಾನು ನಿಮ್ಮ ಮನೆಗೆ ಸರಿಹೊಂದುವ ಹುಡುಗಿಯಾಗಲಾರೆಂದು? ಆದರೆ ಈಗ ಈ ಯಾವ ಪ್ರಶ್ನೆಗೂ ಇದಕ್ಕೆ ಉತ್ತರ ಕೊಡಲಾರ. ನಮ್ಮಿಬ್ಬರ ದಾರಿ ಕವಲೊಡೆದಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಆಕಾಶ್ ಇನ್ನೊಂದು ಹುಡುಗಿಯನ್ನು ವರಿಸುವನು. ಅವನ ತಾಯಿ ಹೇಳಿದಂತೆ ಅವರ ಮನೆತನಕ್ಕೆ ಹೊಂದುವಂತಹ ಹುಡುಗಿ ಆತ್ರೇಯನ ಜೀವನ ಸಂಗಾತಿಯಾಗುವಳು. ತನ್ನ ಪ್ರೀತಿಯ ಪರವಾಗಿ ನಿಲ್ಲಲಾರದ ಆಕಾಶ್ನ ಹೇಡಿತನವನ್ನು, ಅಂತಸ್ತಿನ ಮದದಲ್ಲಿ ಮೆರೆಯುತ್ತಿದ್ದ ಅವನ ತಾಯಿ ವಜ್ರೇಶ್ವರಿ ದೇವಿಯವರ ದರ್ಪವನ್ನು, ಇಷ್ಟೆಲ್ಲ ಆದರೂ ಇನ್ನೂ ಮಾಡಲಾಗದ ತನ್ನ ಅಸಹಾಯಕತೆಯನ್ನು ಎಲ್ಲವನ್ನೂ ಆ ಕ್ಷಣಕ್ಕೆ ಅತಿಯಾಗಿ ದ್ವೇಷಿಸಿದಳು ಪೂರ್ಣ. ಆದರೆ ಕಾಲ ಕಳೆದಂತೆ ಅವಳ ಮನಸ್ಸಿಗೆ ಆದ ಗಾಯವೂ ಮಾಸುತ್ತಾ ಬಂತು. ಕೈ ಸೇರದ ಪ್ರೀತಿಯ ನೆನೆದು ಕೊರಗಿ ಯಾವ ಉಪಯೋಗವೂ ಇಲ್ಲ ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಳ್ಳುತ್ತಾ ಬಂದಳು ಪೂರ್ಣ. ಹರಿಯುವ ನೀರಿನಂತೆ ಕಾಲ ಯಾರಿಗಾಗಿಯೂ ನಿಲ್ಲುವುದಿಲ್ಲ. ಕಾಲ ಹಳೆಯದನ್ನು ಮರೆಸುತ್ತದೆ, ಹೊಸದನ್ನು ಕಲಿಸುತ್ತದೆ. ಪೂರ್ಣ ಜೀವನದಲ್ಲಿ ನಂತರ ಎಷ್ಟೋ ಸಿಹಿ ಕಹಿ ಘಟನೆಗಳು ನಡೆದು ಹೋದವು. ಇವೆಲ್ಲ ನಡೆದು 14 ವರ್ಷಗಳೇ ಕಳೆದಿವೆ. ಈಗ ದೇವಿಯನ್ನು ಆಶ್ರಮದಲ್ಲಿ ನೋಡಿ ಹಳೆಯ ನೆನಪುಗಳಿಗೆ ಹೊಸ ಬಣ್ಣ ಬಳಿದಂತಾಗಿದೆ. ಪೂರ್ಣ ಮನಸ್ಸೇ ರಾಡಿ ಹಿಡಿದಂತಾಗಿತ್ತು. ಇನ್ನು ಪ್ರತಿದಿನ ವಜ್ರೇಶ್ವರಿ ದೇವಿಯವರನ್ನು ಹೇಗಪ್ಪ ಎದುರಿಸುವುದು ಎನಿಸಿತ್ತು. ಕೊನೆಗೆ ತಾನೇ ಸಮಾಧಾನ ಮಾಡಿಕೊಂಡಳು. ಎಂದೋ ಆಗಿ ಹೋದ ಘಟನೆಗಳಿಗೆ ಇಂದು ಜೀವ ತುಂಬಿ ಜೀವಂತವಾಗಿರುವ ನನ್ನ ಇಂದು ನಾಳೆಗಳನ್ನು ಕೆಡಿಸಿಕೊಳ್ಳುವುದರಲ್ಲಿ ಯಾವ ಅರ್ಥವೂ ಇಲ್ಲ ಎನಿಸಿತು. ಆಶ್ರಮ ದಾರಿಯಲ್ಲಿರುವ ಉಳಿದ ವೃದ್ಧರಂತೆ ವಜ್ರೇಶ್ವರಿ ದೇವಿಯವರು ಕೂಡ ನಾನು ನನ್ನ ಕೆಲಸ ಅಚ್ಚುಕಟ್ಟಾಗಿ ಮಾಡಿಕೊಂಡು ಹೋದರೆ ಸಾಕು, ಅದು ಬಿಟ್ಟು ನನಗೆ ಉಳಿದಿರುವ ದಾರಿಯಾದರೂ ಇನ್ನೇನಿದೆ? ಇನ್ಯಾವುದರ ಬಗ್ಗೆಯೂ ಕೆಡಿಸಿಕೊಳ್ಳದಿರಲು ಪ್ರಯತ್ನಿಸಬೇಕು ಎಂದು ನಿರ್ಧರಿಸಿ ತಲೆ ದಿಂಬಿಗೆ ಹೊರಗಿದಳು ಪೂರ್ಣ. ಪೂರ್ಣ, ನಿನ್ನೆ ನಮ್ಮ ಆಶ್ರಮಕ್ಕೆ ಹೊಸತಾಗಿ ಸೇರಿದ ವಜ್ರೇಶ್ವರಿ ದೇವಿಯವರ ಪರಿಚಯ ಇನ್ನೂ ಆಗಲಿಲ್ಲ ಅಲ್ವಾ ನಿನಗೆ? ಬಾ, ಪರಿಚಯಿಸುತ್ತೇನೆ. ಅಹಂ, ಹಂಗೆ ಅವರಿಗೆ ಹೈ ಶುಗರ್ ಇದೆಯಂತೆ. ಅವರ ಊಟೋಪಚಾರದಲ್ಲಿ ಸಿಹಿಯ ಅಂಶ ಸ್ವಲ್ಪವೂ ಇರದಂತೆ ಎಚ್ಚರ ವಹಿಸು ಎಂದರು ರಾಮರಾಯರು. ರಾಮರಾಯರು ಆಶ್ರಮದ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. ಇಷ್ಟು ಹೇಳುತ್ತಿದ್ದಂತೆ ರಾಮರಾಯರು ವಜ್ರೇಶ್ವರಿ ದೇವಿಯವರ ರೂಮಿನೆಡೆಗೆ ನಡೆದಾಗಿತ್ತು. ಅವರನ್ನು ಹಿಂಬಾಲಿಸದೆ ಪೂರ್ಣಗೆ ಬೇರೆ ದಾರಿ ಇರಲಿಲ್ಲ. ನಮಸ್ತೆ. ರಾತ್ರಿ ನಿದ್ರೆ ಚೆನ್ನಾಗಿ ಬಂತಾ?
ಹೊಸ ಜಾಗ ಅಲ್ವಾ, ಹೊಂದಿಕೊಳ್ಳಲು ಸ್ವಲ್ಪ ಸಮಯ ಬೇಕಾಗಬಹುದು. ಹಾಂ, ಅಂದ ಹಾಗೆ ಇವಳು ಪೂರ್ಣ, ಇಲ್ಲಿನ ಅಡುಗೆ ಮನೆಯ ಇನ್ಚಾರ್ಜ್ ಇವಳೇ. ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಇವಳ ಕೈಯಲ್ಲಿ ಇದ್ದಾಳೇನೋ ಎನ್ನುವಷ್ಟು ರುಚಿಕರವಾದ ಅಡುಗೆ ಮಾಡ್ತಾಳೆ. ನಿಮ್ಮ ಡಯಟ್ ಪ್ರಕಾರನೇ ಊಟ ನಿಮಗೆ ತಟ್ಟೆಯಲ್ಲಿರೋ ಹಾಗೆ ನೋಡಿಕೊಳ್ಳೋದು ಇವಳ ಜವಾಬ್ದಾರಿ ಎಂದು ಪೂರ್ಣನ ವಜ್ರೇಶ್ವರಿ ದೇವಿಗೆ ಪರಿಚಯಿಸಿದರು ರಾಮರಾಯರು. ಅವಳನ್ನು ನೋಡುತ್ತಿದ್ದ ಹಾಗೆ ವಜ್ರೇಶ್ವರಿ ಕಣ್ತುಂಬಿ ಬಂತು. ನೀನಾ ಎಂದು ಕೇಳಿದರು ರಾಮರಾಯರು. ನಿಮಗೆ ಪೂರ್ಣ ಮೊದಲೇ ಪರಿಚಯನಾ ಅಂತ ಕೇಳಿದರು. ಅಂದು ನಾನು ಇವಳನ್ನು ಹೀಯಾಳಿಸಿ ಬಿಟ್ಟು ಹೋಗದಿದ್ದರೆ ಇಂದು ನಾನು ಇಲ್ಲಿಗೆ ಬರುವ ಪರಿಸ್ಥಿತಿ ಬರುತ್ತಿರಲಿಲ್ಲ. ಏನು ಹೇಳ್ತಾ ಇದ್ದೀರಾ ಅಮ್ಮ ಅಂತ ರಾಮರಾಯರು ಕೇಳಿದ್ದಕ್ಕೆ ಹಿಂದೆ ನಡೆದ ವಿಷಯವನ್ನೆಲ್ಲ ಹೇಳಿದರು. ಆಗ ಪೂರ್ಣ ನಡೆದಿದ್ದು ಆಗಿ ಹೋಯಿತು ಬೇಡಿ. ಅದಕ್ಕೆ ರಾಮರಾಯರು ಇಷ್ಟೆಲ್ಲ ನೋವು ಇಟ್ಕೊಂಡು ಇಷ್ಟು ಎಲ್ಲರ ಖುಷಿಯಾಗಿದೆಯಲ್ಲ ಮಗಳೇ. ವಜ್ರೇಶ್ವರಿ ದೇವಿ ನನ್ನನ್ನು ಕ್ಷಮಿಸು ಬಿಡು. ಇರಲಿ ಬಿಡಿ, ಇಂದಾದರೂ ನಿಮಗೆ ಹಣದ ವ್ಯತ್ಯಾಸ ತಿಳಿಯಿತಲ್ಲ. ನೀವು ಇರುವವರೆಗೂ ನಿಮ್ಮ ಜವಾಬ್ದಾರಿ ನನ್ನದು. ಎಲ್ಲ ಕೆಲಸಗಳನ್ನು ಕೂಡ ಮಾಡಿ ಆ ಶ್ರೀಮಂತಿಕೆಯಲ್ಲಿ ಕಾಣದ ಖುಷಿಯನ್ನು ನೀಡಿದಳು. ಈ ಕತೆ ನಿಮಗೆಲ್ಲ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಆದರೆ ಕಮೆಂಟ್ ಯಾವ ರೀತಿ ಇದೆ ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ.